ಹ್ಞೂ ನೋಡಮ್ಮ, ಈಗಿದ್ರ ಕಾನೂನು ನೋಡು. ಅವತ್ತ ರಿಸಲ್ಟ್ ಬಂದಿನ ಏನು ಅಳುನೇ ಅಳು, ಗಂಗೆ ತುಂಗೆ ಎಲ್ಲ ಹರಿದು ಹೋಗ್ತಾ ಇದ್ರೆ ಏನೋ ಕಣ್ಣಲ್ಲಿ. ಅಷ್ಟು ಹೇಳ್ತಿದ್ದೀನಿ ನಾನು ಇಲ್ಲಿಂದ, ಹೆದರುಬೇಡ, ಏನಾಗಲ್ಲ, ರಿವ್ಯಾಲ್ಯೂಯೇಷನಿಗೆ ಹಾಕೋಣ ಅಂತ. ನಂಗೆ ನಂಬಿಕೆ ಇದೆ, ಎಕ್ಸಾಮ್ ಬರ್ದಳಿಗೆ ಇದಕ್ಕೆ ನಂಬಿಕೆ ಇಲ್ಲ. ಅಳು ಆ ಥರ. ಅಯ್ಯೋ ದೇವ್ರೆ, ಒಂದು ದಿವಸ ಇದು ಟೆನ್ಷನ್ ತಗೊಂಡಿದ್ದಲ್ದೆ ನಮಗೂ ಎಷ್ಟು ಟೆನ್ಷನ್ ಕೊಟ್ಬಿಡ್ತು ನೋಡು ಅವತ್ತು. ನಿಂಗೆ ಏನಣ್ಣ ನೀನು ಸಲೀಸಾಗಿ ಹೇಳ್ತೀಯ. ಅವತ್ತು ನನ್ನ ಪರಿಸ್ಥಿತಿ ನೋಡಬೇಕಿತ್ತಲ್ಲ ನೀನು. ಎಂತ ಏನು ನಂಬರ್ ಬರಲ್ಲ ಅಂದ್ಕೊಂಡವರಿಗೆಲ್ಲ ಅವ್ರ ನಿರೀಕ್ಷೆಗಿಂತ ಜಾಸ್ತಿ ನಂಬರ್ ಬಂದದೆ. ಖುಷಿಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಸರ್ ಮೇಡಮ್ಮು ಎಲ್ಲ ಪಟಾಕಿನ ಹೊಗಳೋದು, ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ನಂಗೆ ನೋಡಿದ್ರೆ ಹಿಂಗೆ. ನೀನು ಹೇಳ್ತಿದ್ದೀಯ ಹೌದು, ಹೆದರಬೇಡ ಅಂತ. ಆದರೆ ಇಲ್ಲಿ ಅಪ್ಪ ಬೈತಾ ಇದ್ದಿದ್ದು ನಂಗೆ ಕೇಳಿಸ್ತಾ ಇತ್ತು ಗೊತ್ತಾ. ಅಯ್ಯೋ ದೇವ್ರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಮೇಡಮ್ಮು ಸಮಾಧಾನ ಮಾಡಿದ್ರು, ಪಟಾಕಿನೂ ಸಮಾಧಾನ ಮಾಡ್ದ, ಏನಾಗಲ್ಲ ಅಂತ. ಆದರೂ ನನಗೆ ಹೆದರಿಕೆ ಅಪ್ಪ. ಎಂತ ಮಾಡೋದು, ಕಡಿಕೆಲ್ಲರೂ ಇನ್ನೊಂದು ಸರಿ ಸಿಕ್ಕದಕ್ಕೂ ಇನ್ನು ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಮಾಡಿ ನಂಗೆ ನಂಬರ್ ಕಡಿಮೆ ಬರ್ತದೇನೋ ಅಂತ ಏನೇನೋ ಯೋಚನೆ. ಯಪ್ಪ ದೇವ್ರ, ಇಷ್ಟೊಂದು ಆತಲ್ಲ ನನಗೆ. ಎಲ್ಲದಕ್ಕಿಂತ ಹೆಚ್ಚು ನನಗಿಲ್ಲ ಅಪ್ಪಂದೇ ಹೆದರಿಕೆ. ಪಟಾಕಿ ಬೇರೆ ಅಷ್ಟು ನಂಬರ್ ತೊಗೊಂಡಿದ್ದು ಗೊತ್ತಾ. ಅವು ಅಷ್ಟಾಗ್ದೇ ನಿನ್ನೆ ಅಂತ ಕೊಲ್ಲಿಗೆ ಸೇರಿಸಿದ್ದು, ದುಡ್ಡು ಖರ್ಚು ಮಾಡಿ ಹಂಗೆ ಅಂತಾರೆ ಅಂತ ಗೊತ್ತಿತ್ತು. ಈಗ ಮಾತ್ರ ಸುಮ್ಮನೆ ಕೂತಾರೆ. ಅವತ್ತೆಷ್ಟು ಬೈದರು. ಹಾಂ ಆಗಲಿ, ಈಗ ಏನು ದೊಡ್ಡ ಇದು ಮಾಡಿ ಅಂತೇಳಿ ಇನ್ನೊಂದು ಯಾವುದೋ ಪರೀಕ್ಷೆ ಅದೆಯಂತಲ್ಲ, ಅದಾಗಬೇಕಲ್ಲ, ಅದನ್ನು ಹೀಗೆ ಮಾಡಿಗಿಡಿಯ. ಈ ಎಲ್ಲ ಈಗ ಅವನ್ನೆಲ್ಲ ಗಂಟು ಕಟ್ಟೋದು ಇದೆಲ್ಲ ಸಮ ಮಾಡಿಕೊಟ್ಟಿದ್ರು ಹಂಗೇನು ಆತಿರ್ಲಂತೆ. ಯಾವ್ದು ಅಂಗಡಿಲೆಲ್ಲ ಮಾತಾಡ್ತಾ ಹೇಳ್ತಿದ್ರು, ಅವು ಎಂಥದ್ದು ನಂಬರ್ ಹಾಕೋದು ಇದೆಲ್ಲ ಹಾಕಿ ಹಿಂಗೆ ಹೆಚ್ಚು ಕಮ್ಮಿ ಆಗೋದು, ಹುಡುಗರಿಗೆ ಜಾಗೃತಿ ಬೇಕು ಅಂತಿದ್ರು. ಇನ್ನೊಂದು ಸತಿ ಬರೆಯೋಳು ಸ್ವಲ್ಪ ಅವನ್ನೆಲ್ಲ ನೋಡಿದ್ ನೋಡೋಣ. ಅಲ್ಲ ಹಂಗಾರೆ ಅದು ಎಂತ ಇರ್ತದೆ, ನೀನೇ ನೋಡಿಯಲ್ಲ ಎಕ್ಸಾಮ್ ಇದು ಹೆಂಗಿರ್ತದೆ ಅಂತ. ಅದ್ರಲ್ಲಿ ನಾನು ಎಂತ ಗಂಟು ಕಟ್ಟೋಕ್ಕಿತ್ತು, ಎಂತ ನಂಬರ್ ಹಾಕೋಕ್ಕಿತ್ತು, ಅದು ಯಾರು ಹೇಳಿದ್ದೆ? ನನಗೆಲ್ಲ ಇಲ್ಲ ಅಪ್ಪ. ಅವ್ರು ನೋಡೋರೆ ಸರಿ ನೋಡಲ ಅಷ್ಟೇ, ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದು. ಅದು ಬಹುಶಃ ಪೇಜ್ ಒಂದಕ್ಕೊಂದು ಅಂಟ್ಕೊಂಡಿತ್ತೇನ. ಅವರು ತೆಗಿಯೋಷ್ಟೊತ್ತಿಗೆ ನೀ ನೋಡ್ಲ ಅಣ್ಣ ಪೇಪರು, ಒಂದು 2 ಪೇಜು ಒಂದು ಇದರಲ್ಲಿದ್ದಿದ್ದು ನೋಡಲೇ ಇಲ್ಲ ಅವರು, ಕೌಂಟೇ ಮಾಡಲ. ಮೋನೆ ಮಾರತಿ ಅವ್ರೇನು ಹೇಳ್ತಾರೆ, ಹೇಳಿ ಬಿಡು, ಹಿಂಗೇನೀಗ. ಓ ಮುದ್ದಣ್ಣೆ, ನಿನ್ನ ಅಪ್ಪ ಇವತ್ತಿಷ್ಟು ಸಲೀಸು ಮಾತಾಡ್ತಾ ಕೂತಾರೆ ಅಂತನ ನಾನು ನಿನ್ನ ಹತ್ರ ಹೇಳಲ್ಲ. ನೀ ಮನೆಯಿಂದ ಹೊರಗೆ ಹೊರಟ್ರೆ ಸಾಕ, ನಾ ಎಲ್ಲಿ ಹೋತೀನೋ ಅಲ್ಲಿ ಬಂದಾತು. ಹೇಳಿದ ಮಾತು ಕೇಳಲ್ಲ. ಆವಾಗ ಲಕ್ಷಗಟ್ಟಲೆ ಖರ್ಚು ಮಾಡಿ ಅಲ್ಲಿ ತೊಗೊಂಡೋಗಿ ಸೇರಿಸಿದ್ದು. ಏನು ಇಲ್ಲಿ ಈ ಸ್ಕೂಲಲ್ಲೆಲ್ಲ ಓದಿ ದೊಡ್ಡ ದೊಡ್ಡ ಆಫೀಸರ್ ಆದರೆ ಎಷ್ಟು ಜನ ಇಲ್ಲ, ಓದೋ ಮಕ್ಕಳು ಎಲ್ಲಿದ್ರು ಓದ್ತಿದ್ದು. ದುಡ್ಡು ಗುಣಿಸ್ತು ಇವನಿಗೆ ಅಂತ ಏನು ಹೇಳದಪ್ಪ. ನಾನು ಮಾತ್ರ ಮೂಗನಸ್ರು ಮುಂದಕ್ಕೆ ಹಾಕಿರಲ್ಲ, ಏನಾದರೂ ಕೇಳಿ ಅಂತ. ನೀ ಹೆಂಗೆ ಹೇಳಿದ್ದಲ್ಲ ಏನಾಗಲ್ಲ ಅಂತ, ಅದೊಂದು ಧೈರ್ಯ ಇತ್ತು ನನಗೆ. ಯೋ ದೇವ್ರೆ, ಇವಳಿಸಿ ರಾಜಕೀಯ PUC ಎಕ್ಸಾಮ್ ಬರೆದಿದ್ದು ಏನು ಕೊಚ್ಚುವಂತ ಕೂತಿದ್ದು ನೋಡಿದ್ರೆ ನಂಗಾದ್ರೆ ಹೇಳ್ತಿದ್ದೆ ಅವರು. ಈಗ ತಂಗಿ ಏನು ಮಾತಾಡಿದ್ರು ಚಂದನೇ. ಎಷ್ಟು ಹೊತ್ತಾಗಿ ಅದು ಕೂತ್ಕೊಂಡು ಪಂಚಾಯತಿಗೆ ಹೊಡಿತಾ. ಬಾಲೆ ಅಲ್ಲಿ ಮಲಗಿದೆ, ಅದನ್ನು ಹೋಗಿ ನೋಡೋಣ ಅನ್ನೋದಿಲ್ಲ. ನಾನೇನಾರು ಹಿಂಗೆ ಪಂಚಾಯತಿಗೆ ಹೊಡಿತಾ ಕೂರಬೇಕಿತ್ತು. 100 ಸತಿ ಬಂದು ಹೇಳಿರ್ತಿದ್ರು. ಪಟಾಕಿ ಹಂಗೆ ಎಲ್ಲರೂ ಇವಳೇ ಹೈಯೆಸ್ಟ್ ಬಂದಿದ್ರು, ಮತ್ತು ಇವಳಿಗೆ ಹಿಡಿಯರೇ ಇರಲೇನ. ನಂಗೆ ಧೈರ್ಯ ಇತ್ತಮ್ಮ, ಆ ಥರ ಎಲ್ಲ ಏನೂ ಆಗಲ್ಲ ಅನ್ನೋ ಧೈರ್ಯ ನನಗಂತೂ ಇತ್ತು. ಯಾಕಂದ್ರೆ ನಾನು ಪೇರೆಂಟ್ಸ್ ಮೀಟಿಂಗಿಗೆ 2 ಸತಿ ಹೋದಾಗಲೂ ಹೇಳ್ಯಾರೆ ಇವಳದ್ದು ಇಂತಿಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ. ಈ ಪಟಾಕಿದು ಹಾಗೆ ಹೇಳಿದರು, ಅವ್ರು ಹೇಳಿದಷ್ಟೇ ಬಂದದ ಅವನಿಗೆ ಬಂದಮೇಲೆ ಇವಳಿಗೂ ಬರ್ಬೇಕಲ್ಲ, ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ನಂಗೆ ಗೊತ್ತಾಗಿ ಹೋಗಿತ್ತು. ಅದಕ್ಕೆ ನಾ ಧೈರ್ಯದಲ್ಲಿದ್ದೆ. ಏನ್ರಿ ಇಲ್ಲೊಂಚೂರು ಬರ್ತೀರಾ? ಎಂತಕ್ಕೆ? ಎಂತ ಮಾಡ್ತಿದ್ದೀಯ ಅಲ್ಲಿ ನೀನು? ಇಲ್ಲೊಂಚೂರು ಕೆಲಸ ಇತ್ತು ಇಲ್ಲಿ. ಎಂತ ಕೆಲಸ ಇದೆಯಾ?
ಈಚೆಗೆ ಬರಬಾರ್ದಾನಿಲ್ಲಿ ಎಲ್ಲರೂ ಕೂತು ಮಾತಾಡ್ತಾ ಇದ್ದಾರೆ, ನೀವು ಒಬ್ಬಳಲ್ಲಿ ಅಂತ ಮಾಡ್ತಿದ್ದೀಯ? ಬಾ ಈಚೆಗೆ. ಅಲ್ಲ ಪುಟ್ಟಿ ಎದ್ರೆ ಈಗ ನೀರು ಕುಡಿಸ್ಬೇಕಲ್ಲ, ಡಾಕ್ಟ್ರು ಹೇಳ್ಯಾರೆ ಅವಾಗವಾಗ ಒಂಚೂರು ಉಗುರು ಬೆಚ್ಚಗೆ ನೀರು ಕುಡಿಸ್ತಾ ಇರಿ ಅಂತ. ಅದಕ್ಕೆ ಒಂಚೂರು ನೀರು ಬಿಸಿ ಮಾಡ್ತಾ ಇದ್ದೆ. ಅಯ್ಯೋ ಪಲ್ಲವೇಕ, ನೀರು ಬಿಸಿ ಮಾಡೋಕೆ ಅಣ್ಣನ ಕರೆದಿದ್ದ ನೀವು? ಬುಳ್ಳಿ ನಿಂಗೆ ಎಷ್ಟು ಸರಿ ಹೇಳೀನಿ ಅತ್ತಿಗೆ ಅಂತ ಕರಿ ಅಂತ. ಪಲ್ಲವಿ ಅಕ್ಕ ಅನ್ಬೇಡ ನೀನು, ಅತ್ತಿಗೆ ಅಂತಲೇ ಕರಿ. ಓ ಸಾರಿ ನಾನು ಹಂಗೆ ಕರಿತಿದ್ದೆ, ಒಂದೊಂದು ಸತಿ ಮರ್ತೇ ಹೋಗೋದು. ಅದು ಹೆಂಗೆ ಮರ್ತೋಗೋದು ಒಳ್ಳೆ? ಮನೆ ಮನುಷ್ಯರನ್ನ ಹೆಂಗೆ ಕರಿಬೇಕು ಅನ್ನೋದು ಮರ್ತೋಗ್ತದಾನೆ. ಅದು ಹೇಳ ಸಮ ಅತ್ತಿಗೆ ಅಂತಲೇ ಕರಿಬೇಕು. ಅತ್ತಿಗೆನ ನಮ್ಮ ಕಾಲದಲ್ಲೆಲ್ಲ ಅತ್ತಿಗೆ ಅಮ್ಮ ಅಂತಿದ್ದ, ಈಗ ಹಂಗೆ ಅನ್ನಲ್ಲ. ಒಂದೊಂದು ಸತಿ ಕನ್ಫ್ಯೂಸ್ ಆತದ ಬಿಡಮ್ಮ. ಹಂಗೆ ಕರೆದಕ್ಕೂ ಏನಾತೀಗ? ಅದು ಹೆಂಗ್ರಿ ಕನ್ಫ್ಯೂಸ್ ಆಗೋದು? ಅಮ್ಮ ಅಂತಾನೆ ಕರಿತಾಳಲ್ಲ, ಅವಳ ಅಕ್ಕ ಅಂತ ಕರಿತಾಳ, ಅದು ಕನ್ಫ್ಯೂಸ್ ಆಗಲ್ಲ. ಇದು ಹೆಂಗೆ ಕನ್ಫ್ಯೂಸ್ ಆಗೋದು? ಅಯ್ಯೋ ಮಾರತಿ, ಅಮ್ಮನ ಅದು ಹುಟ್ಟದಲ್ಲಿಂದ ಅಮ್ಮ ಅಂತಾನೆ ಕರಿತಾ ಇದ್ದಿದ್ದು. ನಿನ್ನ ಸಣ್ಣಕ್ಕಿರೋಷ್ಟೊತ್ತಿಗೆ ಪಲ್ಲವಿ ಅಕ್ಕ ಅಂತಾನೆ ಕರಿತಿದ್ದಿದ್ದಲ್ಲ. ಹಂಗಾಗಿ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ತದೆ. ಅದರಲ್ಲಿ ಏನು ತಲೆ ಹೋಗಂಥದ್ದು ಅದೇ ಅಂತ ಇಷ್ಟು ಹೇಳ್ತಿದ್ದೀನಿ ನಾ. ಹೋಗ್ಲಿ ಬಿಡಿ, ಈಗ ನಾನು ಕರೆದಿದ್ದೆ ಅಂತಕ್ಕೆ? ಒಳಗೆ ಎಂತಕ್ಕೆ ಬಲ್ಲಿ ಅಂತ ಹೇಳ್ದಲ್ಲ, ಎಂತಕ್ಕೆ ಅಂತಾನೆ ಮರ್ತು ಹೋತು ನನಗೆ. ಏನೋ ಕೆಲಸ ಅಂತ ಕರೆದಿದ್ದೆ, ನೀವು ಬರಲಲ್ಲ ಕರೆದಕ್ಕೂ. ಪುಟ್ಟಿ ಹೇಳ್ತಾಳೇನು, ಯಾಕೋ ಎದ್ದು ಕೂಡಲೇ ಒಂಥರ ಬೆಚ್ಚಿ ಬೀಳ್ತಾಳೆ. ಅವಳ ಹತ್ರನೇ ಕೂತಿರ್ಬೇಕು ಯಾರು ಒಬ್ಬರು. ಮುದ್ದಣೆ ಹೌದನ? ಎಲ್ಲರೂ ಹೆದರಿಗಿದ್ರಿದನ ಕಡೆಗೆ ಮೊನ್ನೆ ಅಲ್ಲೆಲ್ಲ ಕರ್ಕೊಂಡು ಹೋದಾಗ. ಎಂತಕ್ಕೆ ಬೆಚ್ಚಿ ಬೀಳದೆ ಅಂತಕ್ಕ? ಅಮ್ಮ, ನೀ ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ಇಷ್ಟು ಟೆನ್ಷನ್ ಮಾಡ್ಕೋತೀಯ? ಎಂತ ಬೆಚ್ಚಿ ಬೀಳ್ತದೆ? ಮಕ್ಕಳು ಎದ್ದು ಕೊಳ್ಳಿ, ಎಚ್ಚರ ಆದ ಕೊಳ್ಳೆ ಆಚೆಗೆ ಈಚೆಗೆ ಯಾರು ಇಲ್ದಿದ್ರು ಅಳ್ತಾವವ್ವ. ಯಾರು ಅಳ್ಳಲ್ಲ ಹೇಳ? ಬೆಚ್ಚಿ ಬೀಳ್ತದಂತ ಅದು ಹೇಳೋದಕ್ಕೂ ನೀ ಮಾಡೋದಕ್ಕೂ ಸಮಾತದ ನೋಡು. ಹೆದರಿಕೆ ಅಂದರೆ ಎಂತ ಅಂತ ಗೊತ್ತವ್ರು ಸಣ್ಣ ಮಕ್ಕಳಿಗೆ. ಅವು ಎಂತ ಇದ್ರು ಹೌದು ಅಂತ ನೋಡ್ತವೆ, ನಗಾಡ್ತವೆ, ಇದು ಮಾಡ್ತವೆ. ಹೆದರದೆ ಅಂತ ಹೆದರ್ತವೆ. ಇನ್ನು ನಾವೆಲ್ಲ ಸಣ್ಣಕ್ಕಿರೋಷ್ಟೊತ್ತಿಗೆ ಅಲ್ಲ ಏನು ಈಗ ಇವನ್ನು ನೀನು ಎಲ್ಲಿಗಾರು ಹೋಗ್ಬೇಕು ಅಂದರೆ ಇದ್ರ ಕಾಲಿಗೆ ಕೊಟ್ಟು ಹಾಕಿ ಹೋತಿರ್ಲ, ಒಳ್ಳೆ ಹೊತ್ತು ಮಲಗಿರ್ತಿದ್ವಪ್ಪ. ಅವಾಗೆಲ್ಲ ಇಲ್ದಿದ್ದು ಹೆದರಿಕೆ ಈಗ ಎಲ್ಲಿಂದ ಬರ್ತದೆ? ನಮ್ಮ ಅವ್ವಯ್ಯ ಎಲ್ಲ ಅವಾಗ ಹಂಗೆ ಮಾಡ್ತಿದ್ದಿದ್ದಪ್ಪ. ದಿನಿಟ್ಟಿಡಿ ಕೊಟ್ಟಿದ್ದು ಎಷ್ಟೋ ಸತಿ ಇದು ಕಾಲು ಕೊಟ್ಟದಲ್ಲಿ ಕುಯ್ದು ರಕ್ತ ಬರಂಗಾಗಿರ್ತಿತ್ತಂತೆ. ಆದರೆ ಏನು ಮಾಡೋಂಗಿಲ್ಲ, ಆಚೆಗೆ ಈಚೆಗೆ ಪಳ್ಳಕ್ಕೆ ಹೋತವೆ ಅಂತ ಹೇಳಿ ಕೊಟ್ಟೆ ಹಾಕಿಡೋದು. ನಂಗಂತೂ ಸುಮಾರು ಬುದ್ಧಿ ಬಂದಮೇಲೂ ಕೊಟ್ಟಾಕಿದ್ದು ಜ್ಞಾನ ಅದೇ, ಇಲ್ಲೇ ಇರೋ ನೀನು ಅಂತ. ಈಗೊಂದು ಮಕ್ಕಳಿಗೆ ಎಲ್ಲರೂ ಹೋದ ಕೂಡಲೇ ಹೆದರ್ತಾವಂತೆ, ಹಂಗಾತವಂತೆ, ಯಾವ ಥರನ. ಆ ಲೆಕ್ಕಕ್ಕಪ್ಪ ನೀವು ಅಜ್ಜಿನ ಎಷ್ಟು ಗೋಲ್ಡ್ ಬರ್ಸಿರ್ಬೋದು, ಎಷ್ಟು ತರಲೆ ಮಾಡ್ತಿರ್ಬೋದು ಆವಾಗ. ಹಾಂ, ತರಲೇನ ಮತ್ತೆಂತಾರ? ಹಾಗೆಲ್ಲ ಮಾಡಿದ್ರು ಹುಳ್ಚಪ್ಪಿನ ಬರಲು ಗೊತ್ತಿದ್ದು ಗೊತ್ತಾನೋ. ನಿಮ್ಮಂಗಲ್ಲ, ಒಂಚೂರು ಗಟ್ಟಿ ಹೆದರ್ಸ್ದು ಕೂಡಲೇ ಏನು ಹಿಂಗೇನು ಬಾಗರ್ ದುಃಖ ಮಾಡ್ತಾ ಕೂತ್ಕೊತೀರಲ್ಲ, ಹಾಗೆ ಅಂತ ಮಾಡಿರಾ? ಬುಳ್ಳಿ ಸುಮ್ಮನಿರ, ಮತ್ತೆ ಹಳೆ ಕತೆ ಶುರು ಆಗ್ತದೆ ಈಗ. ಅದು ಮತ್ತೆ ಅಂತ ಅಲ್ಲೇ ನಾಟ್ಯಮ್ ಹೇಳಿದ ಅಲ್ಲೇ ಚಿನ್ನಾನ. ಇಸ್ಕೂಲಿಗೆ ಹೋಗು ಅಂತ ಹೇಳಿದ್ರೆ ಪಗ್ತಾ ಮಾವಿನ ಮರ, ಹಲಸಿನ ಮರ, ನೇರ್ಲು ಮರ ಇವಕ್ಕೆ ಹೋಗೋದಂತೆ. ಇಸ್ಕೂಲಿಗೆ ಗೊತ್ತಿರ್ಲಂತೆ. ನೋಡು ಒಂದಿನ ನೀನು ಇಸ್ಕೂಲಿಗೆ ಹೋಗೋದಾರು ಹೋಗು, ಇಲ್ಲದೆ ನೀ ಮನೆಯಲ್ಲೇ ಇರಬೇಕು ಅಂತೇಳಿ ಕಟಾಕಿಟ್ಟು ಹೋಗಿದ್ರಂತೆ. 2 ದಿವಸ ಹಂಗೆ ಮಾಡಿದಕ್ಕೂ 3ನೇ ದಿವಸದಿಂದ ಇಸ್ಕೂಲಿಗೆ ಹೋಗೋಕೆ ಶುರು ಮಾಡಿದ್ದಂತೆ. ಎಲ್ಲಿ 3ನೇ ಕ್ಲಾಸ 4ನೇ ಕ್ಲಾಸ ಹೋದ ಕೂಡಲೇ ಅಲ್ಲೇ ಬಿಟ್ಟಿದ್ದಂತೆ. ಓದ್ಕೊಂಡಿದ್ರೆ ಈಗ ಇವ್ರವ್ರಿಗೆ ನೋಡು, ಇವರು ಲಿಂಗಪ್ಪಣ್ಣಯ್ಯ ಈಗ ಕೆಲ್ಸಕ್ಕೆ ಸೇರ್ಕೊಂಡಾರೆ. ಕೆಲಸಕ್ಕೆ ಸೇರ್ಕಿಬೋದಿತ್ತು. ಆವಾಗ ಮಾವಿನ ಮರ, ಹಲಸಿನ ಮರ ಹೆಚ್ಚಾತ. ಅಲ್ಲ ಅಮ್ಮ, ಅಪ್ಪ ಏನಾದ್ರು ಗೌರ್ಮೆಂಟ್ ಆಫೀಸರ್ ಆಗಿದ್ರೆ ನೀನು ದುರ್ಗು, ಸೌದೆ ಇವಕ್ಕೆಲ್ಲ ಎಂತ ಮಾಡ್ತಿದ್ದೆ? ಎಲ್ಲರೂ ವರ್ಷಕ್ಕೊಂದ್ಸತಿ ಊರಿಗೆ ಬಂದಳು. ಗುಡ್ಡದಲ್ಲಿ ದೊರ್ಗು, ಸೌದೆ ನೋಡಿ ಎಷ್ಟು ಹೊಟ್ಟೆ ಉರ್ಕೂತಿದ್ದೇನೋ, ನಂಗೆ ಗುಡ್ಸೋಕ್ಕಾಗಲ್ಲ ಅಂಥೇಳಿ ಅಲ್ಲ. ಹಾಂ, ನಂಗೆ ಗೌರ್ಮೆಂಟ್ ನೌಕರಿ ಇದ್ದಿದ್ರೆ ಇದನ್ನೇ ಯಾಕೆ ಲಗ್ನಾತಿದ್ದೆ ನಾನು.
ಎಂತೆಂತಾರೆ ಹಿಂಗೆ ಕೊಡ್ತೀವಿ ಅಂತ ಬಂದಿದ್ರು ಮನೇಲಿದ್ದವನಿಗೆಯ್ಯ. ಇನ್ನು ನೌಕರಿ ಇದ್ದಿದ್ರೆ ಹೆಂಗಿದ್ದಾರೆ ಗೊತ್ತಿದ್ರೆ ಏನೋ ಅವ್ರನ್ನೇ ಯಾರನ್ನಾರು ಆತಿದ್ದೆ. ಇದು ಎಲ್ಲರೂ ಹೋಗಿ ದೊರ್ಗು ಸೌದೆ ಅಂತಲೇ ಇರಬೇಕಿತ್ತು. ಆದರೂ ಇದನ್ನು ನಾನು ಆಗಲ್ಲ ಅಂತ ಕೂತಿದ್ದೆ. ಇದ್ರ ಅಪ್ಪ ಬಂದು ಅಯ್ಯೋ ಹಾಗೇ ಬಿಡ್ಬೇಕು ಅಂಥೇಳಿ ನಮ್ಮ ಮಾವಯ್ಯನ ಹತ್ರ ಹೇಳ್ತಾ ಕೂತಿದ್ದು. ಮಾವಯ್ಯ ಬಂದು ಲಗ್ನ ಆಗೇ ಬಿಡ್ಬೇಕು ನೀ ಇದನ್ನು, ಅಷ್ಟು ಒಳ್ಳೆ ಹುಡುಗಿ, ಕೆಲಸ ಕಾರ್ಯ ಎಲ್ಲ ಬರ್ತದೆ, ಚೆನ್ನಾಗಿ ತಗ್ಗಿ ಬಗ್ಗಿ ನಡ್ಕೋತದೆ ಅಂಥೇಳಿ ಹೇಳೋಕ್ಕೆ ಶುರು ಮಾಡ್ದೆ. ಹಂಗಾಗಿ ಆಗಿದ್ದು. ಎಲ್ಲಿರಿ ಎಲ್ಲ ಆತಿದ್ದೆ. ಹೌದನಮ್ಮ, ನಿಂಗೆ ಗೊತ್ತಿತ್ತ ಇದೆಲ್ಲ? ಸುಮ್ಮನೆ ಇರ್ತೀಯನ? ಅದು ಹೇಳ್ತಾರಂತ ನೀ ಕೇಳು. 100 ಕಡೆ ಹೋಗಿ ಹುಡುಗಿ ನೋಡಿ ಬಂದಿದ್ದ ಹೌದಂತೆ. ಉಪ್ಪಿಟ್ಟು ಕೇಸರಿ ಭಾತು ತಿನ್ಕೊಳೋದು, ಕಾಫಿ ಕುಡ್ಕೊಳೋದು, ಬರೋದು. ಕಡಿಗೆ ಒಂದು 4 ಜನ ಅವರೇ ಕೊಡಲ್ಲ ಅಂದಿದ್ದಂತೆ. ಇಲ್ಲಿ ಬಂದ ಮನೆ ಮಠ ಎಲ್ಲ ನೋಡಿ ಮನೆ ಈಗಿದ್ದಂಗಿತ್ತ? ಅವಾಗ ನೀವೆಲ್ಲ ನೋಡಿದಾಗ ಇತ್ತಲ್ಲ, ಹಂಗೂ ಇರಲ್ಲ ಮನೆ. ಸಾಂಗೆ ಮಾಡಲ್ಲನ ಅವಾಗ. ಆಮೇಲೆ ಮದುವೆ ಹೀಗೆಲ್ಲ ಹೆಣ್ಣು ಕೊಡೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಅಪ್ಪ ಮಕ್ಕಳೆಲ್ಲ ಸೇರಿ ಮನೆಗೆ ಹೊಂಚು ಹಾಕಿದ್ದಂತೆ. ಅದೇ ಒಂದು ದೊಡ್ಡ ಇದು ಅಂತ. ಆ ಹೊಂಚಿನ ಮನೆ ನೋಡಿ ನಮ್ಮ ಅಪ್ಪಯ್ಯನು ಇಲ್ಲಿಗೆ ಕೊಡೋಣ ಅಂತೇಳಿ ಹಿಂಗೆ ಮಾಡಿದ್ದು. ನಾನು ಹಾಗೆ ನಮ್ಮೂರಲ್ಲೇ ಸುಮಾರು ಜನ ಕೇಳಿದ್ರಂತೆ, ಊರು ಮನೇಲಿ ಕೊಡಲ್ಲ ಅಂತ ಹೇಳಿ ತಂದಿಲ್ಲಿ ಕೊಟ್ಟಿದ್ಯಾ ಅಂತಕ್ಕೆ. ಹೋಗ್ಲಿ ಬಿಡತ್ಲ. ಹೋಗಲಿ ಬಿಡಮ್ಮ, ಮದುವೆ ಆಗ್ಯದೆ, ಮಕ್ಕಳಾಗ್ಯದೆ, ಮೊಮ್ಮಗಳನ್ನು ನೋಡಾಗಿದೆ. ಈಗ ಎಂತಕ್ಕೆ ಅವಾಗಿನ ಸುದ್ದಿ? ಇಲ್ಲೊಂಚೂರು ಬರ್ತೀರನ್ರಿ? ಎಂತಕ್ಕೆ? ಇಲ್ಲಿ ಬಂದ್ರೆ ಗೊತ್ತಾಗ್ತದಪ್ಪ, ಅಲ್ಲಿ ಕೂತ್ಕೊಂಡಲ್ಲೇ ಕೇಳ್ತಿರ್ತೀರಿ. ಮುಂದಣಿ ಹೋಗ, ಎಂತ ಕೇಳ್ತಿ ಬಾ ಹೋಗ. ಇದೊಬ್ಳು ಯಾಕೆ ಹಿಂಗೆ ಮಾಡ್ತದೇನಪ್ಪ? ಎಂತದೆ? ಎಂತ ಆತು ನಿಂಗೆ? ಎಂತ ಕರೆದಿದೆ ಅಂತಕ್ಕೀಗ? ನಾ ಅಲ್ಲೊಂಚೂರು ಅವಳ 2 ಬಟ್ಟೆ ಅದಾವೆ ತೊಳ್ಕೊ ಬರ್ಬೇಕು. ಇಲ್ಲೊಂಚೂರು ಕೂತ್ಕೊಂಡಿರಿ ಅವಳ ಹತ್ರ. ಎಚ್ಚರಾಗ ಹೊತ್ತಾತು, ಎದ್ದು ಕೂಡಲೇ ಒಂದ್ಸತಿ ಮುಟ್ಟು ಬೀಳ್ತದೆ ಗೊತ್ತಾ? ಮನಸ್ಸಿಗೆ ದೂರ ಬುದ್ಧಿ ಎಲ್ಲಿ ತನಕ ಹಂಗಾರೆ ಅಂತ ಇಲ್ಲಿ ಮಾತಾಡ್ತಾ ಕೂತ್ನಲ್ಲ, ಅದನ್ನು ನೋಡಿ ಸಹಿಸೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಒಟ್ಟಿಗೆ ಮಾತಾಡ್ತಾ ಕೂರೋದಂದ್ರೆ ಏನು ಅಂತ ಅದಕ್ಕೆ ಕರಿತಾದೆ. ನೀನು ಒಂದು ಹಂಗೆ ಕುಣಿತಿ, ಎಂತಕ್ಕೆ ಹೋಗು ಅಂತ ಎಂತಕ್ಕೆ ಹೇಳ್ಬೇಕಾಗಿತ್ತ? ಏನು ದಂಡು ಕಡಿಯೋಕ್ಕೆ ಏನದೆ ಅಲ್ಲಿ ಅಂತ ಹೋಗ್ಬೇಕು? ಬಾಲೆ ಏನು ಬೆಚ್ಚಿ ಬೀಳ್ತದಂತೆ. ಬೆಚ್ಚಿ ಬೀಳತ್ತೆ. ನಾನು ಕಾಣದೇ ಇದ್ದಿದ್ದು. ಇವಳೆಲ್ಲಿ ಹೋಗಿರ್ತಾಳೆ? ಬೆಚ್ಚಿ ಬೀಳೋ ತನಕ ಇದು ಎಲ್ಲಿ ಹೋಗಿರ್ತದೆ? ಅಲ್ಲೇ ಇದ್ದು ನೋಡ್ಕಿತ ಇರೋಕ್ಕಾಗಲ್ಲ. ತಾನು ಇಲ್ಲಿ ಬಂದು ಎಲ್ಲರ ಜೊತೆ ಕೂತು ಮಾತಾಡೋಳಲ್ಲ, ಅವನು ಕೂರಬಾರ್ದು ಅಂದರೆ ನಿನ್ನ ಸಲಿಗೆ. ನಾನು 2 ಸತಿ ಬಾಯಿ ತೆಗ್ದೆ ಹೇಳೋಣ ಅಂಥೇಳಿ, ಮತ್ತು ಹಾಗೆ ಒಂದೇನಾರು ಹೇಳ್ತಿರ್ತೀಯ ನೀನು ಅಂತ ಸುಮ್ಮನೆ ಹಾಕಿಂಡೆ. ಇಲ್ಲಿ ಬಾ ನೀನು ಕೂರು, ಯಾಕೆ ಬಾಲೆ ಯಾಕೆ ಇದು ಮಾಡ್ತದೆ, ಏನಾಗಲ್ಲ, ಎಲ್ಲ ಮಕ್ಕಳು ಹಾಗೆ ಮಾಡೋದು, ಅದಕ್ಕೇನು ಇದು ಮಾಡಬಾರ್ದು ಅಂತ ಹೇಳಿದರೆ ಬಂದು ಗೊತ್ತಿಲ್ಲ. ಮನೆಯವರೆಲ್ಲ ಒಟ್ಟಿಗೆ ಕೂತಾರಲ್ಲ, ಕೂರೋಣ ಮಾತಾಡೋಣ, ಅದಿಲ್ಲ. ಬಾಲೆ ಹತ್ರ ಕೂತ್ಕೊಳಕ್ಕಾಗ ನನ್ನಷ್ಟು ಇದು ಮಾಡಿ ಕರ್ದ ನೀನು. ಎಂತಕ್ಕೆ ಬಾಲೆ ಹತ್ರ ಕೂತ್ಕೋಬೇಕೆ? ಎಂತ ಕೂತ್ಕೋಬೇಕು? ಅದು ಎಚ್ಚರ ಆಗ್ತದನೋ ಅಂತ ಹೊತ್ತಲ್ಲಿ ಬಂದು ಇಲ್ಲಿ ಕಾದು ಕೂರ್ಬೇಕು. ದಿನ ಹಿಂಗೆ ಕೂರ್ತೀಯ ನೀನು? ಹೊರಗಷ್ಟು ಜನ ಮಾತಾಡ್ತಾ ಕೂತಿದ್ವಲ್ಲ, ಮನೇಲಿ ಎಲ್ಲರೂ ಇಲ್ಲ ಅಲ್ಲೇ ಇದ್ದು, ನಿಂಗೂ ಬಂದು ಕೂತ್ಕೋಬೇಕು, ಎಲ್ಲ ಜೊತೆ ಕೂತ್ಕೊಂಡು ನಾನು ಮಾತಾಡಬೇಕು ಅಂತ ಅನಿಸಲ್ಲ ನಿಂಗೆ? ನೀನು ಅಲ್ಲಿ ಬರೋಳಲ್ಲ, ನಾನು ಅಲ್ಲಿ ಕೂರೋದು ಬೇಡ ಅಂತ ನೋಡ್ತೀಯಲ್ಲ. ಇದು ಒಂದು ಸತಿ ಎದ್ದು ಬಂದೆ, ಮತ್ತು ನೀನು ಪದೇ ಕರೆದು ಅಲ್ಲಿ ಏನಾದ್ರು ಎಲ್ಲರಿಗೂ ಇದಾಗಬಾರ್ದು ಅಂತ. ಇನ್ನೊಂದು ಸತಿ ನಾನು ಮಾತಾಡ್ತಾ ಕೂತಾಗ ನೀನೇನಾದ್ರು ಕರೆದೇ ಒಳಗೆ ಬನ್ನಿ ಅಂದೆ ಅಂದರೆ ಮತ್ತು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು. ಇದ್ದೇ ಕೊನೆ. ನಾವೆಲ್ಲರೂ ಒಟ್ಟಿಗೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನೀನು ಅಲ್ಲಿ ಬಂದು ಕೂರ್ಬೇಕು. ಬಾಲೆ ಎದ್ರೆ ಹತ್ರ ಗೊತ್ತಾಗ್ತದೆ, ಬಂದು ಕರ್ಕೊಂಡು ಹೋದ್ರೆ ಸಯ್ಯು. ಎಂತ ಕಾವಲೆಂತ ಕಾದು ಕೂರ್ಬೇಕು? ಅಡುಗೆ ಮನೇಲಿ ಕರೆದಲ್ಲ, ಎಂತ ಕರೆದಿದ್ದೆ? ನೀವು ಸ್ವಲ್ಪ ಸುಮ್ಮನಿರಿ. ಈಗ ಸ್ವಲ್ಪ ದಿವಸ ಆಗಿದೆ, ಮನೇಲಿ ಯಾವುದೇ ಕರ್ಕಾರಿಲ್ಲ. ಈಗ ಅವ್ರವ್ರ ಗಂಡ ಹೆಂಡತಿ ಚೆನ್ನಾಗಿದ್ರೆ ಇದ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಕಡೆಗೆ ಒಬ್ರು ಕತ್ಲಾಗೆ ಒಬ್ರು ಕಿತ್ಲಾಗೆ ಆದಾಗ ಮನೆ ಒಳಗೆ ಇರೋಕ್ಕೆ ಬೇಡ. ಇಷ್ಟು ಹೇಳಿದರೆ ಸಿದ್ರೆ ಸಾಕು.
ಮುದ್ದಣ್ಣ ಹೆಂಗೆ ಹೋಗಿ ಅದ್ರ ಹತ್ರ ಹೇಳ್ತಾನಲ್ಲಿ, ಬೈಯಕ್ಕೆ ಶುರು ಮಾಡ್ತಾನೆ. ಏನು ಅದ್ರ ತಲೆ ಒಳಗೆ ಭಗವಂತ ಏನು ಇಟ್ಟಾನೋ ಏನೋ ನಂಗಂತೂ ಗೊತ್ತಿಲ್ಲ. ಮೊನ್ನೆಯಿಂದನೂ ಹಂಗೆ ಸ್ವಲ್ಪ ಇದು ಮಾಡ್ತಾ ಇದೆ. ಅಯ್ಯೋ ಹೋಗಿ ಬಂತಲ್ಲ ನೆಂಟ್ರ ಮನೆಗೆಲ್ಲ ತಾಯಿ ಇನ್ನು ಏನು ಹಚ್ಚಾಕ್ ಕೊಟ್ಟದ ಎಂತದ. ಸುಮ್ಮನೆ ಕೂತ್ಕ, ಎಲ್ಲದಕ್ಕೂ ತಾಯಿ ಸುದ್ದಿ ಹೇಳಬೇಡ ನೀನು. ಏನು ಸಣ್ಣ ಬಾಲೇನೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಇದು ಮಾಡೋಕ್ಕೆ? ಇಲ್ಲಿ ಎಲ್ಲ ಹೆಂಗಿದ್ದೀವಿ ಅಂತ ಗೊತ್ತಿಲ್ಲ, ನಾ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ. ತಾಯಿ ಹೇಳ್ಕೊಡ್ತದಂತೆ. ನಿಂದೊಂದು ಯಾವಾಗಲೂ ಇದೆಯಾ? ಆಗಲಿ ಸುಮ್ಮನಿರಿ, ಅದನ್ನ ಬಿಟ್ಟು ಬೇರೆ ಅಂತಾರೆ ಮಾತಾಡಿ. ಮುದ್ದಣ್ಣೆ ಈಚೆಗೆ ಬರೋಕ್ಕದನ್ನ ನೋಡಿ ಕಾಲೇಜ್ಗಿನ್ನ ಇದು ಮಾಡೋಕ್ಕಲ್ಲ. ಬುಳ್ಳಿ ನೀನು ಅಷ್ಟೇ ನೋಡ, ಇನ್ನೊಂದು ಸತಿ ಅದನ್ನು ಪಲ್ಲವಿ ಅಕ್ಕ ಅಂತ ಕರಿಬೇಡ. ಅದೇನು ಅದೇ ಅಂತಲೇ ಕರಿಬೇಕು, ಅದು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅಯ್ಯೋ ಅಮ್ಮ ಮನೇಲಿ ಇಲ್ಲದೆ ಸುಮಾರು ದಿವಸ ಆಗಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕರಿತೀನಿ ನಾನು, ಹಂಗೆ ಒಂದೊಂದು ಸತಿ ಪಲ್ಲವಿ ಅಕ್ಕ ಅಂತಲೂ ಕರಿತೀನಿ ಅವ್ರನ್ನ. ಅವಾಗೆಲ್ಲ ಎಂತ ಹೇಳ್ತಿರ್ಲಪ್ಪ, ಇವತ್ತು ಯಾಕೆ ಹಿಂಗೆ ಹೇಳಿದ್ರೆ ಏನೋ ನಂಗೆ ಗೊತ್ತಿಲ್ಲ. ಕರಿಯೇ ನೀನು, ಹೆಂಗಾರು ಕರಿಯೇ. ಏನು ಇವಳಿಗೆ ಹೊತ್ತಿಗೆ ಅಂತ ಕಳ್ಳೆ ಹಿಡಿಸ್ತಾರೀಗ. ಪೂರ್ತಿ ಜವಾಬ್ದಾರಿ ಏನಿದೆ ತಗೊಂಡೆಲ್ಲ ಇದು ಮಾಡ್ತಾ ಇದೆಯಲ್ಲ, ಮತ್ತೇನಲ್ಲ. ಬುಳ್ಳಿಗೆ ಇಷ್ಟೆಲ್ಲ ನಂಬರ್ ಬಂದದೆ ಇದು ಅಂಥೇಳಿ ಅಣ್ಣ ಸ್ವಲ್ಪ ಹೊಗಳ್ತಾನಲ್ಲ, ಅದು ಹೊಟ್ಟೆ ಉರಿ ಅವಳಿಗೆ. ಮತ್ತಿನ್ನೇನು ಅಲ್ಲ, ನೋಡಬೇಕಾರೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಮೊಂದು ವಯಸ್ಸಾಗಿದೆಯಾ ಅಂತಕ್ಕೆ ಏನ ಮರ. ನಾನು ಅದೇ ಜ್ಞಾನ ಮಾಡೋದು. ನಿಂಗೊಂದು ವಯಸ್ಸಾಗಿದ್ಯಾ ಅಂತಕ್ಕೆ ಅಂತ. ಯಾರು ಎಂತಕ್ಕೆ ಹಿಂಗೆ ಮಾಡ್ತಾರೆ ಅಂಥೇಳಿ ಈ ವಯಸ್ಸಿಗೂ ನಿಂಗೆ ಗೊತ್ತಾಗದೇ ಇದ್ದರೆ ಇನ್ಯಾವಾಗ ಗೊತ್ತಾಗದ? ನೀ ಹಿಂಗೆ ಹೆಡ್ಡಿ ಆಗಿದ್ದಕ್ಕೆ ಅದಷ್ಟು ಜಾಣೆ ಆತಿರೋದೀಗ. ಆದರೂ ಅಣ್ಣ ಪಾಪ ಕಣಮ್ಮ, ಖುಷೀಲಿ ಮಾತಾಡ್ತಾ ಕೂತಿದ್ದ. ಈಗ ಒಬ್ಬನೇ ಹೋಗಲ್ಲಿ ಕೂರ್ಬೇಕು, ಎಷ್ಟು ಬೇಜಾರು ಮಾಡ್ಕಿತ್ತದಾನೆ ಏನೋ. ಎಲ್ಲಿ ಒಬ್ಬನೇ ಎಲ್ಲದಾನೆ, ಹೆಂಡ್ತಿಲ್ಲ ಮಗಳಿಲ್ಲ ಅಲ್ಲೇ. ಆಗಲ್ಲಿ ಎಂಥದ್ದು ಇರ್ತಾನೆ ಹೇಳಿದನು, ಸುಮ್ಮನಿರು ಅಂದ್ರೆ ಸುಮ್ಮನಿರು, ನಿಂಗೆ ಇವೆಲ್ಲ ಪಾರ್ಪತಿ ಬೇಡ ನೋಡು ಬುಳ್ಳಿ, ಹೇಳೇನೆ. ಆತ್ಮರತಿ ನಾನಂತೂ ಏನು ಹೇಳಲ್ಲ, ಏನಾರು ಮಾಡ್ಕೊಳ್ಳಿ. ಹೆಂಗೂ ನಾನು ನಾಳೆ ಹೋಗ್ತೀನಲ್ಲ. ನಾಳೆನೇ ಹೋಗ್ಬೇಕನೆ? ಹ್ಞೂ ಅಪ್ಪ, ನಾಳೆನೇ ಹೋಗ್ಬೇಕು. ಲೆಕ್ಕ ಅಂದರೆ ಇವತ್ತೇ ಬರೋಕ್ಕೆ ಹೇಳಿದರು. ಪಟಾಕಿ ಫೋನ್ ಮಾಡಿದ್ನಪ್ಪ, ಇವತ್ತು ಬೇಡ ನಾಳೆ ಹೋಗೋಣ ಅಂತ. ಅದಕ್ಕೆ ನಾನು ನಾಳೆ ಹೋಗೋಣ ಅಂದ್ಕೊಂಡೆ. ಯಾರು ಮುದ್ದಣ್ಣಿ ಬತ್ತಾನಂತ ಬಿಟ್ಟು ಬರೋಕ್ಕೆ? ಇಲ್ಲಪ್ಪ, ಅಣ್ಣ ಏನು ಬರೋದು ಬೇಡ, ಪಟಾಕಿ ಇರ್ತಾನಲ್ಲ, ನಾನು ಪಟಾಕಿ ಹೋಗ್ತೀವಿ. ಒಂದು ಪಕ್ಷ ಪಟಾಕಿ ಇಲ್ದಿದ್ರು ನಂಗೆ ಹೋಗೋಕ್ಕೆ ಗೊತ್ತಾಗ್ತದಪ್ಪ. ಅಲ್ಲಿ ಹೋಗಿ ಆಟ ಮಾಡಿಸ್ಕೊಂಡು ಹೋದ್ರೆ ಸರಿ. ಎಲ್ಲ ಅವರು ಒಬ್ರೊಬ್ಬರೇ ಬರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ. ನಮ್ಮ ಮನೇಲೇ ಪಟಾಕಿ ಜೊತೆನೇ ಬಾ, ಇಲ್ಲ ನಾವೊಂದು ಕರ್ಕೊಬತ್ತೀನಿ ಹಾಗೆಲ್ಲ ಹೇಳೋದು ಗೊತ್ತಾ.